ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಧ್ಯಾನ ಮಾಡುವಂಥ ಅಂಶ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5-11 ಅಲ್ಲಿ ನಾವು ನೋಡುವುದಾದರೆ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ. ಇವತ್ತು ಕ್ರಿಸ್ತನ ಮನಸ್ಸು ಎಂಥದ್ದೆಂಬ ಧ್ಯಾನ ನಾವು ಮಾಡುತ್ತಾ ಇದ್ದೇವೆ. ನಮ್ಮನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಮನಸ್ಸು ನಮ್ಮಲ್ಲಿ ಇದೆಯಾ ಇಲ್ಲ ಅಂತ ನಾವಿವತ್ತು ಧ್ಯಾನ ಮಾಡಿಕೊಳ್ಳಬೇಕು. ಕ್ರಿಸ್ತನ ಮನಸ್ಸು, ಆತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ ಅಂತ ಪೌಲನು ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಆತನಲ್ಲಿರುವಂಥ 4 ಮನಸ್ಸುಗಳು ಎಂಥ ಮನಸ್ಸುಗಳು ಅಂತ ನಾವು ನೋಡುವುದಾದರೆ, ವಚನ 5-6 ನಾವು ನೋಡುತ್ತೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬೆಳೆಯಲೊಳ್ಳೇನು ಎಂದೆನಿಸಿದನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ಮೊದಲನೇದಾಗಿ ಆತನ ಮನಸ್ಸು ಎಂಥದ್ದು ಅಂದರೆ, ಆತನು ದೇವರಿಗೆ ಸರಿ ಸಮಾನವಾಗಿರುವಾಗಲೂ ಕೂಡ ಆ ಅಮೂಲ್ಯವಾದ ಪದವಿಯನ್ನು ಬಿಡುವ ಮನಸ್ಸು ಆತನದಾಗಿದೆ. ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಒಂದು ಅಧಿಕಾರ ಸ್ಥಾನದಲ್ಲಿರುವುದಾದರೆ, ಉನ್ನತದಲ್ಲಿರುವುದಾದರೆ, ಆ ಅಮೂಲ್ಯವಾದ ಪದವಿಯನ್ನು ಬಿಡಲಿಕ್ಕೆ ನಮಗೆ ಮನಸ್ಸುಂಟೋ ಅಲ್ಲವಾ ಅಂತ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಕ್ರಿಸ್ತನ ಮನಸ್ಸು ಅದೇ ಆಗಿದೆ. ಆತನು ದೇವರಿಗೆ ಸರಿ ಸಮಾನನಾದ ಪದವಿಯಲ್ಲಿ ಇದ್ದರೂ ಕೂಡ ಆ ಪದವಿಯನ್ನು ತ್ಯಜಿಸುವುದಕ್ಕೆ ಆತನು ಮನಸ್ಸುಳ್ಳವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವುದಾದರೆ, ಕ್ರಿಸ್ತನ ಮನಸ್ಸು ಎಂಥದ್ದು ಅಂತ ನಾವು ನೋಡುವುದಾದರೆ, 7ನೇ ವಚನದಲ್ಲಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಹಲ್ಲೆಲೂಯಾ. ಆತನ ಮನಸ್ಸು ಎಂಥದ್ದು ಅಂತ ನಾವು ಎರಡನೇದಾಗಿ ನೋಡುವುದಾದರೆ, ದಾಸನ ರೂಪವನ್ನು ಧರಿಸಿಕೊಳ್ಳುವಂಥ ಮನಸ್ಸು ಅಂದರೆ ದೀನತ್ವವೆಂಬ ಆ ದೀನ ಮನಸ್ಸನ್ನು ಧರಿಸಿಕೊಳ್ಳುವಂಥ ಮನಸ್ಸು ಕ್ರಿಸ್ತನ ಮನಸ್ಸನಾಗಿದೆ. ಎಲ್ಲಿ ಕೂಡ ಆತನು ಹೊಗಳಿಕೊಳ್ಳುವುದಿಲ್ಲ, ಕೂಗಾಡುವುದಿಲ್ಲ, ಜಗಳವಾಡುವುದಿಲ್ಲ, ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡ ಆತನಾಗಿದ್ದಾನೆ. ಶಿಲುಬೆಯ ಮರಣವನ್ನು ಹೊಂದುವ ಆ ಸಮಯದಲ್ಲಿ ಕೂಡ ನಾವು ನೋಡುತ್ತೇವೆ, ತನ್ನನ್ನು ತಾನು ದಾಸನ ರೂಪಕ್ಕೆ ಸರಿ ಸಮಾನನಾಗಿ ಆತನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥ ಮನಸ್ಸನ್ನು ನಾವು ನೋಡುತ್ತೇವೆ. ಮೂರನೇದಾಗಿ ನಾವು ನೋಡುತ್ತೇವೆ, ತಗ್ಗಿಸಿಕೊಳ್ಳುವಂಥ ಮನಸ್ಸು, ಅದರೊಂದಿಗೆ ತನ್ನ ಪ್ರಾಣವನ್ನು ಕೂಡ ಅರ್ಪಿಸುವ ಮನಸ್ಸು ಅಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಭೆಯೇ, ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ನನ್ನ ಮನಸ್ಸು ಎಂಥದ್ದಾಗಿದೆ, ನಮ್ಮ ಮನಸ್ಸು ಎಂಥದ್ದಾಗಿದೆ. ಒಂದು ವೇಳೆ ನಮ್ಮಲ್ಲಿ ಗರ್ವ, ಅಹಂಕಾರ, ಅಸೂಯೆ, ಹೊಟ್ಟೆಕಿಚ್ಚು, ಕಲಹ ಇಂಥವುಗಳು ಈ ರೀತಿಯಾದಂಥ ಮನಸ್ಸುಗಳು ಇರುವುದಾದರೆ, ಕರ್ತನು ಇವತ್ತು ನಮ್ಮನ್ನು ಎಚ್ಚರಿಕೆ ಕೊಡುತ್ತಾ ಇದ್ದಾನೆ. ಆತ ನಮ್ಮೊಂದಿಗೆ ಮಾತಾಡುತ್ತಾ ಇದ್ದಾನೆ. ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಸಹೋದರಿಯೇ, ನನ್ನ ಪ್ರಿಯ ಸಹೋದರನೇ, ನಿನ್ನಲ್ಲಿ ಇಂಥ ಮನಸ್ಸು ಇರಬೇಕಂತ ಕರ್ತನು ಬಯಸುತ್ತಾನೆ. ಅದಕ್ಕಾಗಿ ಪೌಲನು ಹೇಳುತ್ತಾ ಇದ್ದಾನೆ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಬೇಕು ಅಂತಂದರೆ ಅದರ ಅರ್ಥ ಅಮೂಲ್ಯವಾದ ಪದವಿಯನ್ನು ಆತನು ಬಿಡುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡಿದ್ದೇವೆ, ದಾಸನ ರೂಪವನ್ನು ಧರಿಸಿಕೊಂಡಿದ್ದಾನೆ. ಮೂರನೇದಾಗಿ ತಗ್ಗಿಸಿಕೊಳ್ಳುವಂಥ ಮನಸ್ಸು ನಾವು ನೋಡುತ್ತೇವೆ. ನಾಲ್ಕನೇದು, ನಿನಗಾಗಿ ನನಗಾಗಿ ಪ್ರಾಣವನ್ನು ಅರ್ಪಿಸುವಂಥ ಮನಸ್ಸು. ಆತನ ಹೆಸರನ್ನು ಇಟ್ಟುಕೊಂಡಂಥ ನಾವುಗಳು ಕೂಡ ಆ ಮನಸ್ಸನ್ನು ನಾವು ಹೊಂದಿಕೊಂಡು ಮುಂದೆ ಸಾಗುವರಾಗುವಂತೆ ದೇವರು ತನ್ನ ಕೃಪೆಯನ್ನು ದಯಪಾಲಿಸಲಿ. ದೇವರ ಮಾತುಗಳಿಂದ ನಮ್ಮೆಲ್ಲರನ್ನು ಕೂಡ ಬಲಪಡಿಸಿ ನಡೆಸಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್.